ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮೈ ಭಾರತ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕಾಗಿ ನಶಾಮುಕ್ತ ಯುವಜನತೆ ಧ್ಯೇಯದೊಂದಿಗೆ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಮಾದಕ ವಸ್ತು ಮುಕ್ತ ಭಾರತ 100 ವಾರಗಳ ಅಭಿಯಾನಕ್ಕೆ ಇಂದು ದೇಶಾದ್ಯಂತ ಚಾಲನೆ ನೀಡಿದೆ. ನಶಾಮುಕ್ತ ಭಾರತ ಅಭಿಯಾನವು ಓರ್ವ ವ್ಯಕ್ತಿ, ಕುಟುಂಬ ಹಾಗೂ ಸಮಾಜ ಸೇರಿದಂತೆ ರಾಷ್ಟ್ರದ ಒಳಿತಿಗಾಗಿ ರೂಪುಗೊಂಡಿದೆ. ದೇಶದ ಯುವ ಶಕ್ತಿಯ ತನು ಮನ ಆತ್ಮಶುದ್ಧಿಯ ಜಾಗೃತಿಗಾಗಿ ಈ ಅಭಿಯಾನ ಆಯೋಜಿತವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು. ನಶಾಮುಕ್ತ ಯುವ ಫಾರ್ ವಿಕಸಿತ ಭಾರತ ಸಂಕಲ್ಪ ಅಭಿಯಾನ್ ಕಾರ್ಯಕ್ರಮದಲ್ಲಿ ವರ್ಚುವಲ್ ವೇದಿಕೆಯಲ್ಲಿ ಪಾಲ್ಗೊಂಡು ದೇಶದ ಯುವ ಜನರನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಮಾದಕ ವಸ್ತುಗಳ ಬಳಕೆಯಿಂದ ಯುವಜನತೆ ದೂರವಿದ್ದು ತಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿಕೊಳ್ಳಬೇಕು ಎಂದು ಪ್ರಧಾನಮಂತ್ರಿ ಕರೆ ನೀಡಿದರು. ಹೊಸದಿಲ್ಲಿಯಲ್ಲಿ ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಖಾತೆ ಸಚಿವ ಮನ್ಸುಖ್ ಮಾಂಡವೀಯ ನಶಾಮುಕ್ತ ಭಾರತ ಧ್ಯೇಯದೊಂದಿಗೆ ಆಯೋಜಿತ 84ನೇ ಆವೃತ್ತಿಯ ಸಂಡೇಸ್ ಆನ್ ಬೈಸಿಕಲ್ ಅಭಿಯಾನದಲ್ಲಿ ಪಾಲ್ಗೊಂಡರು. ಬಾಗಲಕೋಟೆ ಜಿಲ್ಲೆ ಇಳಕಲ್ಲಿನ ಶ್ರೀ ವಿಜಯ ಮಹಾಂತೇಶ ಸಂಸ್ಥಾನ ಮಠದ ಡಾಕ್ಟರ್ ಮಹಾಂತ ಶಿವಯೋಗಿಗಳ ಜನ್ಮ ದಿನಾಚರಣೆ ಹಿನ್ನೆಲೆ ವ್ಯಸನ ಮುಕ್ತ ದಿನಾಚರಣೆ ಜನಜಾಗೃತಿ ಜಾಥಾಗಳು ರಾಜ್ಯಾದ್ಯಂತ ಜರುಗಿದವು. ವ್ಯಸನಗಳಿಂದ ಮುಕ್ತರಾಗಲು ಆಪ್ತ ಸಮಾಲೋಚನೆಗಾಗಿ ಟೆಲಿಮನಸ್ ಉಚಿತ ಸಹಾಯವಾಣಿ 14416 ಸಂಪರ್ಕಿಸುವಂತೆ ಡಿಮಾನ್ಸ್ ಕೋರಿದೆ. ಬೀದರ್ ಜಿಲ್ಲೆ ಬಸವ ಕಲ್ಯಾಣದ ಅನುಭವ ಮಂಟಪದ ಕಾಮಗಾರಿಯನ್ನು ಶೀಘ್ರ ಪೂರ್ಣಗೊಳಿಸುವಂತೆ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸೂಚಿಸಿದ್ದಾರೆ. ಬೆಂಗಳೂರಿನ ವಿಧಾನಸೌಧದಲ್ಲಿ ಅಭಿವೃದ್ಧಿ ಪ್ರಾಧಿಕಾರಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅವರು ಮಾತನಾಡಿದರು. ಸುಸ್ಥಿರ ಜೀವನದ ಭದ್ರ ಅಡಿಪಾಯಕ್ಕಾಗಿ ಸ್ತನ್ಯಪಾನ ಪರಿಣಾಮಕಾರಿ ವಿಧಾನಗಳನ್ನು ಸುದೃಢಗೊಳಿಸೋಣ ಎಂಬ ಧ್ಯೇಯದೊಂದಿಗೆ ವಿಶ್ವ ಸ್ತನ್ಯಪಾನ ದಿನಾಚರಣೆ ಕಾರ್ಯಕ್ರಮವನ್ನು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಎಂಸಿಎಚ್ ಆಸ್ಪತ್ರೆಯಲ್ಲಿ ಆಯೋಜಿಸಲಾಯಿತು. ತಾಯಂದಿರು ಮಗು ಜನಿಸಿದ ಕ್ಷಣದಿಂದ 6 ತಿಂಗಳವರೆಗೆ ತಪ್ಪದೆ ಎದೆಹಾಲು ಮಾತ್ರ ನೀಡಬೇಕು ಹಾಗೂ ಎದೆಹಾಲಿನ ಮಹತ್ವವನ್ನು ಇತರರಿಗೂ ತಿಳಿಸಬೇಕು ಎಂದು ಜಿಲ್ಲಾ ಆರ್ಸಿಎಚ್ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾಕ್ಟರ್ ಜಂಬಯ್ಯ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ. ತಾಯಂದ್ರು ಮಗುವಿಗೆ ಹುಟ್ಟಿದ ತಕ್ಷಣದಿಂದ 6 ತಿಂಗಳವರೆಗೆ ಎದೆ ಹಾಲು ಬಿಟ್ಟು ಬೇರೆ ಏನು ನೀಡಬಾರದು. ಮುಂಚೆ ಎಲ್ಲ ನವಜಾತ ಶಿಶುಗಳಿಗೆ ಜೇನುತುಪ್ಪ ಹಾಕೋದು, ಸಕ್ಕರೆ ಕುಡಿಸೋದು ಅದೆಲ್ಲ ಇತ್ತು, ಅದನ್ನೆಲ್ಲ ನಿಲ್ಲಿಸಬೇಕಾಗುತ್ತೆ. ಈಗ ತಾಯಿ ಎದೆ ಹಾಲು ಕೊಡೋದ್ರಿಂದ ತಾಯಿ ಮತ್ತು ಮಗುವಿಗೆ ಇಬ್ರಿಗೂ ಬಹಳ ಬೆನಿಫಿಟ್ಸ್ ಇರುತ್ತೆ. ತಾಯಿಗೆ ಏನಂದ್ರೆ ಮುಂಬರುವ ದಿನಗಳಲ್ಲಿ ಯಾವುದೇ ತರದ ಅಂಡಾಶಯ ಕ್ಯಾನ್ಸರ್ ಇರ್ಬೋದು, ಬ್ರೆಸ್ಟ್ ಕ್ಯಾನ್ಸರ್ ಇದನ್ನೆಲ್ಲ ನಿಯಂತ್ರಣಗೊಳ್ಳುತ್ತದೆ. ಜೊತೆಗೆ ಎದೆ ಹಾಲು ಉಣಿಸೋದ್ರಿಂದ ರಕ್ತಸ್ರಾವ ಆಗೋದನ್ನು ಕಡಿಮೆ ಆಗುತ್ತೆ. ಮತ್ತೆ ಮಗುಗೆ ಏನಾಗುತ್ತೆ ರೆಡಿ ಫುಡ್ ಇದ್ದಂಗೆ ಇರುತ್ತೆ. ಎದೆ ಹಾಲಿನಲ್ಲಿ ಮೊದಲ 3 ದಿನದಲ್ಲಿ ಕೊಲೆಸ್ಟ್ರಾಮ್ ಅಂತ ಇರುತ್ತೆ, ಅದೇ ಲಸಿಕೆ, ರೋಗ ನಿರೋಧಕ ಶಕ್ತಿಗಳು ಅದರಲ್ಲಿ ಇರುತ್ತೆ. ಹಿರಿಯ ನಾಟಕಕಾರ ಟಿಎನ್ ಸೀತಾರಾಮ್, ಬಹುಮುಖಿ ವಿದ್ವಾಂಸ ಡಾಕ್ಟರ್ ತಾಲ್ತಜೆ ವಸಂತಕುಮಾರ್ ಅವರಿಗೆ ಈ ಬಾರಿಯ ಶಿವರಾಮ ಕಾರಂತ ಪ್ರಶಸ್ತಿ ನೀಡಿ ಗೌರವಿಸಲು ನಿರ್ಧರಿಸಲಾಗಿದೆ ಎಂದು ಮೂಡುಬಿದಿರೆಯ ಶಿವರಾಮ ಕಾರಂತ ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿ ಜಯಪ್ರಕಾಶ್ ಮಾವಿನಕುಳಿ ತಿಳಿಸಿದ್ದಾರೆ. ನೈಋತ್ಯ ರೈಲ್ವೆ ಮೈಸೂರು ವಿಭಾಗಕ್ಕೆ ಒಳಪಟ್ಟ ಸಕಲೇಶಪುರ ಮಂಗಳೂರು ರೈಲ್ವೆ ಮಾರ್ಗದ ಯಡಕುಮರಿ ಶ್ರೀವಾಕಿಲು ನಿಲ್ದಾಣಗಳ ಮಧ್ಯೆ ಗುಡ್ಡ ಜರಿತ ಸಂಭವಿಸಿದೆ. ಇದರಿಂದ ರೈಲ್ವೆ ಹಳಿಗಳ ಮೇಲೆ ಮಣ್ಣು ಬಿದ್ದಿದ್ದು ರೈಲು ಸಂಚಾರ ವ್ಯತ್ಯಯವಾಗಿದೆ ಎಂದು ನೈಋತ್ಯ ರೈಲ್ವೆ ವಿಭಾಗದ ಅಧಿಕಾರಿಗಳು ತಿಳಿಸಿದ್ದಾರೆ. ತೀವ್ರ ಮಳೆ ಹಿನ್ನೆಲೆ ಗುಡ್ಡ ಜರಿತ ಸಂಭವಿಸಿದ ಸ್ಥಳದಲ್ಲಿ ಮಣ್ಣಿನ ತೆರವು ಕಾರ್ಯಾಚರಣೆ ನಿಧಾನಗತಿಯಲ್ಲಿ ಸಾಗಿದೆ ಎಂದು ತಿಳಿಸಿದ್ದಾರೆ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಷ್ಟ್ರೀಯ ಮಾನದಂಡಗಳಿಗೆ ಅನುಗುಣವಾಗಿ ಪರಿಷ್ಕೃತ ಬಿ ಫಾರ್ಮ್ ಪಠ್ಯಕ್ರಮವನ್ನು ಸಿದ್ಧಪಡಿಸಿದ ದೇಶದ ಮೊದಲ ಸರ್ಕಾರಿ ವಿಶ್ವವಿದ್ಯಾಲಯವಾಗಿದೆ ಎಂದು ಕುಲಪತಿ ಡಾಕ್ಟರ್ ಭಗವಾನ್ ಬಿಸಿ ಹೇಳಿದರು. ಬೆಂಗಳೂರಿನಲ್ಲಿ ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ ಸಹಯೋಗದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಪರಿಷ್ಕೃತ ಪಠ್ಯಕ್ರಮ ಅನಾವರಣಗೊಳಿಸಿ ಅವರು ಮಾತನಾಡಿದರು. ಕೊಡಗು ಜಿಲ್ಲೆಯಲ್ಲಿ ಭಾರೀ ಮಳೆಯಾಗುತ್ತಿರುವ ಹಿನ್ನೆಲೆ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ವ್ಯಾಪಕ ಹೆಚ್ಚಳ ಕಂಡಿದೆ. ಇಂದು ಕೃಷ್ಣರಾಜಸಾಗರ ಜಲಾಶಯದ ನೀರಿನ ಮಟ್ಟ 96.90 ಅಡಿಗಳಿಗೆ ತಲುಪಿದೆ. ಗದಗ ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ಎಎ ಕಂಬಳಿಮಠ್ ಜಿಲ್ಲಾ ತರಬೇತಿ ಸಂಸ್ಥೆಯಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಅನುಷ್ಠಾನ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು.
ಉತ್ತರ ಕನ್ನಡ ಜಿಲ್ಲೆ ಸ್ವೀಪ್ ಸಮಿತಿ ಕಾರವಾರದ ವನಸಿರಿ ಭವನದಲ್ಲಿ ಮಹಿಳಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಾಗಿ ಆಯೋಜಿಸಿದ್ದ ಸ್ವಯಂ ರಕ್ಷಣೆ ತರಬೇತಿ ಶಿಬಿರಕ್ಕೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಚಾಲನೆ ನೀಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10 ನಿಮಿಷಕ್ಕೆ.